ನೀವು ದೇವ್ರನ್ನ ತುಂಬಾ ನಂಬ್ತೀರಾ, ನಿಮ್ಮ ಮನೇಲಿ ಯಾವತ್ತೂ ಬಟ್ಟಿರುತ್ತೆ, ನಾನು ನೋಡ್ತಾನೆ ಇರ್ತೀನಿ. ಸಿನಿಮಾದಲ್ಲಿ ಪಾತ್ರ ಕೂಡ ಮುನೇಶ್ವರನ್ ಪೂಜಾರಿ ಅದು ಇದು ಬರ್ತಾನೆ ಇರುತ್ತೆ. ಸೊ ಯಾರಾದ್ರೂ ಒಬ್ರು ನಮಗ್ ಸಜೆಸ್ಟ್ ಮಾಡಿರ್ತಾರೆ, ದರ್ಶನ್ ಅವ್ರಿಗೂ ತುಂಬಾ ಜನ ಸ್ವಾಮೀಜಿಗಳು ಗುರುಜಿಗಳು ಹೇಳಿದ್ದಾರೆ ಅಂತ ಹೇಳ್ತಾರೆ, ಅಪ್ಪ ಗಂಡಾಂತರ ಇದೆಯಂತ ನಿಂಗೆ ಸ್ವಲ್ಪ ಹುಷಾರಾಗಿರಪ್ಪ ಅಂತ ಹೇಳ್ಬಿಟ್ಟು ಮುನ್ಸೂಚನೆ ಕೊಟ್ಟಿದ್ದಾರೆ ಅವರು. ಸೊ ಹಂಗಂದ್ಮೇಲೆ ಎಲ್ಲೋ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕಿತ್ತು ಅಂತ ಅನ್ಸುತ್ತಾ ಸರ್? ಇದ್ದಿದ್ರೆ ಚೆನ್ನಾಗಿತ್ತು. ನೀವು ಅದೆಲ್ಲ ನಂಬ್ತೀರಾ ಸರ್? ಅಲ್ಲ, ಈಗ ಬೆಳಗ್ಗೆದ್ದು ಸೂರ್ಯ ಹುಡ್ತಾನಮ್ಮ, ಸಂಜೆ ಆದ್ಮೇಲೆ ಚಂದ್ರ ಬರ್ತಾನಲ್ಲಮ್ಮ, ತಿಂಗಳಿಗೊಂದ್ಸತಿ ಅಮಾವಾಸ್ಯೆ ಬರುತ್ತೆ, ಹುಣ್ಣಿಮೆ ಬರುತ್ತೆ. ಅವೆಲ್ಲ ನಂಬದ ಮೇಲೆ ನಾವಿದ್ ನಂಬಲೇಬೇಕಲ್ಲಮ್ಮ. ಹುಟ್ಟಿದ ಮಗುವಾಗೇ ಇರಲ್ಲ ಅಲ್ವಾ, ಬೆಳೀತಾ ಇರುತ್ತೆ. ನಾನು ಒಂದ್ ಕಾಲದಲ್ಲಿ ಮಗು ತಾನೆ ಅಮ್ಮ. ಬೆಳೆದೆ, ಗೃಹಸ್ಥನ ಆದೆ, ಮಧ್ಯ ವಯಸ್ಕನಾದೆ, ಇಬ್ಬರು ಮಕ್ಕಳ ತಂದೆ ಆದೆ, ಅವ್ರಿಬ್ಬರಿಗೂ ಮದುವೆ ಆದೆ, ತಾತ ಆದೆ. ಈಗ ವಾನಪ್ರಸ್ಥಾಶ್ರಮದ ಕಡೆ ಹೋಗ್ತಾ ಇದ್ದೀನಿ ಅಲ್ವಾ, ರಿಟೈರ್ಡ್ ಲೈಫ್ ಕಡೆ. ರಿಟೈರ್ಡ್ ಆಗಿ ಇರಬೇಕು ಅಂದ್ರೂ ನಾವು ಆಗಲ್ಲ ನಮ್ಮ ಕೈನಲ್ಲಿ. ಕೆಲವರು ನಾವು ಅವತ್ತೆ ಆ ದಿನಗಳಿಂದ ಬಂದವರು ಅಲ್ಲ. 53 ವರ್ಷ ಆಯ್ತು ಫಿಲ್ಮ್ ಇಂಡಸ್ಟ್ರಿಗೆ ಬಂದು. ನಾನು ಇವತ್ತಿಗೂ ದುಡಿತಾ ಇದೀವಿ, ನಾವು ಒಂದಲ್ಲ ಒಂದು ರೂಪದಲ್ಲಿ ದುಡಿತಾ ಇದೀವಿ. ಸರಿ, ಸುಬ್ಬ ಆರಾಮಾಗಿದ್ದಾನೆ ಅಂತ ಅನ್ಕೋಬಹುದು. ನನ್ನ ಮನಸ್ಸಲ್ಲಿರೋ ನೋವುಗಳು ನನಗೆ ನನ್ನ ಕಷ್ಟಗಳು ನನಗೆ ಗೊತ್ತಿರುತ್ತೆ ಹೊತ್ತು ನಿನಗೆ ಗೊತ್ತಾಗುತ್ತಾ? ಇಲ್ಲ. ಅವಾಗ್ಲೇ ಒಂದು ಪಾಯಿಂಟ್ ಹೇಳಿದ್ರಿ, ದರ್ಶನ್ ಅವ್ರದ್ದು ಮಗು ಅಂತ ಮನ್ಸು, ಚಾಕ್ಲೇಟ್ ಕೊಟ್ರೆ ಮನ್ಸು ಕರಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಮಕ್ಳಿಗೆ ಚಾಕ್ಲೇಟ್ ಕೊಡೋವಾಗ್ಲೂ ಹೇಳ್ಕೊಡ್ತಾರೆ, ಅಂದ್ರೆ ಎಲ್ಲರ ಹತ್ರ ಚಾಕ್ಲೇಟ್ ಇಸ್ಕೋಬೇಡ, ಕೆಲವ್ರ ಹತ್ರ ಮಾತ್ರ ಇಸ್ಕೋ, ಬಿಕಾಸ್ ಚಾಕ್ಲೇಟ್ ಅಲ್ಲಿ ಏನಾದ್ರೂ ಮಿಕ್ಸ್ ಮಾಡ್ಕೊಟ್ಟಿರ್ಬೋದು, ಇಲ್ಲಿದ್ರೆ ನಿನ್ನ ಎಲ್ಲಾದ್ರೂ ಏನಾದ್ರೂ ಮಾಡ್ಬೋದು, ಕರ್ಕೊಂಡೋಗಿ ಅದಕ್ಕೆ ಏನಾದ್ರು ಹಾಕಿರ್ತಾರಲ್ವಾ ಸರ್, ಮತ್ತು ಬರೋದು ಅದು ಇದು. ಸೊ ಯಾರ ಹತ್ರ ಯಾರನ್ನ ಜೊತೆಗೆ ಇಟ್ಕೋಬೇಕು, ಯಾರನ್ನ ಜೊತೆಗೆ ಇಟ್ಕೋಬಾರ್ದು, ಅದೇ ಆ ತರದ ವಿಚಾರದಲ್ಲಿ ಹೇಳಿ, ಅಂದ್ರೆ ಒಳ್ಳೆ ಚಾಕ್ಲೇಟು ಕೆಟ್ಟ ಚಾಕ್ಲೇಟು ಅನ್ನೋದು. ಇಲ್ಲಮ್ಮ, ಇದನ್ನ ನಾನು ಒಬ್ಬನೇ ಹೇಳಿಲ್ಲ, ಹಲವಾರು ಸೀನಿಯರ್ ನಿರ್ಮಾಪಕರು ನಿಮ್ಮ ವಾಹಿನಿಯಲ್ಲೇ ಕೂತ್ಕೊಂಡು ಮಾತಾಡಿದ್ದಾರೆ. ಮಗು ದರ್ಶನ್ ಅವರ ಮನಸ್ಸು ಹೇಗಿತ್ತು ಏನು ಅನ್ನೋದನ್ನ ನಾನು ಒಬ್ಬನೇ ಫಸ್ಟ್ ಮಾತಾಡ್ತಾ ಇಲ್ಲ, ಇನ್ನೊಬ್ಬರು ನೋಡೇ ಮಾತಾಡಿರ್ತೀನಿ ನಾನು ಕೆಲವು ವಿಷಯಗಳನ್ನ. ಅದನ್ನು ಯೋಚನೆ ಮಾಡಬೇಕಾಗಿತ್ತು ಅವರು. ಇವಾಗ ನಮಗೆ ಒಳ್ಳೆಯವ್ರು ಯಾರು, ದುಷ್ಟವ್ರು ಯಾರು, ಅವ್ರು ದುಷ್ಟು ಅಂತ ಕೊಟ್ಟಿದ ತಕ್ಷಣ ದುಷ್ಟನ್ನ ದೂರ ಇಡಬೇಕು, ಇಡಬೇಕಾಗಿತ್ತು. ಅದು ಏನಾಯ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಅವರನ್ನ ಕಳೆದ ಸಾರಿ ನಾನು ಭೇಟಿ ಆಗಿದ್ದು ಅವ್ರು ಬರ್ತಡೇ ದಿನ ರಾತ್ರಿ ಎಲ್ಲ ಅವ್ರ ಮನೇಲಿದ್ವಿ, ಊಟ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ, ಅವ್ರ ಜೊತೆ ಹೋದ್ವಿ. ಅವ್ರು ಚೆನ್ನಾಗಿರ್ಲಿ ನೂರು ಕಾಲ ಅಂತ ಹರಿಸ್ಬಿಟ್ಟು ಹೋದ್ವಿ. ಅವತ್ತಿದ್ದ ಅಭಿಮಾನಿಗಳು ಮತ್ತು ರಾಜರಾಜೇಶ್ವರಿ ನಗರ ಒಂದು ಜಾತ್ರೆ ಥರ ಆಗಿದ್ದಿದ್ದು ರೀತಿ ಇವೆಲ್ಲ ನೋಡಿದಾಗ ಎಲ್ಲರ ಒಂದು ಆಯಸ್ಸು ಅವರು ಇಟ್ಕೊಂಡು ಬದುಕಬೇಕಾಗಿತ್ತು ಅಂತ ನಮ್ಗನ್ಸುತ್ತೆ. ಆದರೆ ಈಗ ಒಂದು ಕಾರಣ ಆದರು ಅವರು ಒಂದು ಜೀವ ತೆಗೆಯೋದಿಕ್ಕೆ. ಅದು ಅವರೇ ತೆಗೆದ್ರ ಇನ್ನೊಬ್ಬರು ತೆಗೆದ್ರ ಗೊತ್ತಿಲ್ಲ. ಈಗ ಪ್ರಶ್ನೆಗಳು ನೀವು ಕೇಳೋದು ಸುಲಭ, ಅದಕ್ಕೆ ಉತ್ತರ ಕೊಡೋದಿದೆಯಲ್ಲ ಭಾಳ ಕಷ್ಟ ಆಗುತ್ತೆ ನನಗೆ. ಆದಷ್ಟು ಬೇಗನೆ ಬರಲಿ ಅಂತ ನಾನಂತೂ ಕೇಳ್ಕೊಳ್ತೀನಿ ಅಷ್ಟೇ.